ಹಾಯ್ ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಡು ಬರುವ. ನೋಡಿ, ನಾನು ಪೊಟೆಟೊ ತಗೊಂಡಿದ್ದೀನಿ. ಇದು ನಾವು ಯಾವಾಗಲೂ ಪದಾರ್ಥ ಮಾಡೋ ಪೊಟೆಟೊ ಅಲ್ವಾ, ಮಾಲಲ್ಲೆಲ್ಲ ಸಿಗ್ತಲ್ಲ ಆ ಪೊಟೆಟೊ, ಶುಗರ್ ಪೊಟೆಟೊ ಅಂತ ಹೇಳ್ತಾರೆ. ಅದನ್ನು ತಗೊಳ್ಬೇಕು ನಾವಿಲ್ಲಿ ಫ್ರೆಂಚ್ ಫ್ರೈಸ್ ಮಾಡಲಿಕ್ಕೆ. ಮಾಮೂಲಿ ನಾವು ಪದಾರ್ಥಕ್ಕೆ ಹಾಕುವ ಪೊಟೆಟೊ ತಗೊಂಡ್ರೆ ಸರಿಯಾಗಿ ಬರೋದಿಲ್ಲ, ಹಾಗಾಗಿ ಇದನ್ನು ತಗೊಳ್ಬೇಕು. ಹಾಗೆ ಇದರ ಹೊರಗಿನ ಸಿಪ್ಪೆಯೆಲ್ಲ ನಾವು ಕ್ಲೀನಾಗಿ ತೆಗಿಬೇಕು. ನೋಡಿ, ಪೊಟೆಟೊ ಸಿಪ್ಪೆಲ್ಲ ತೆಗೆದಾಯಿತು. ಚೆನ್ನಾಗಿ 2 ಸಲ ತೊಳ್ಕೊಳ್ಬೇಕು. ತೊಳೆದ ಮತ್ತೆ ನಾವು ಇದನ್ನು ಕಟ್ ಮಾಡಬೇಕು. ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ, ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಪೊಟೆಟೊ ಎಲ್ಲ ಕಟ್ ಮಾಡಿ ಆಯಿತು. ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಈಗ ನಾವು ಟಿಶ್ಯೂ ಅಥವಾ ಒಂದು ಕಾಟನ್ ಬಟ್ಟೆ ತೆಗೆದು ಚೆನ್ನಾಗಿ ಅದನ್ನು ಒರೆಸಿ ಡೈರೆಕ್ಟಾಗಿ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀರಿಗೆ ಹಾಕೋದಾಗಲಿ ಏನು ಮಾಡಲಿಲ್ಲ, ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ರುಚಿಯಾದ ಫಿಂಗರ್ ಚಿಪ್ಸ್ ರೆಡಿಯಾಗಿದೆ. ನಾನಿಲ್ಲಿ ಕಾಯಿಸುವಾಗ ಉಪ್ಪು ಹಾಕಲಿಲ್ಲ, ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಚಾಟ್ ಮಸಾಲೆ ಇರಲಿಲ್ಲ, ಹಾಗೆ ಮ್ಯಾಗಿ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಮ್ಯಾಗಿ ಮಸಾಲೆ ಇಲ್ಲದರೂ ಚಾಟ್ ಮಸಾಲೆ ಹಾಕ್ಕೊಳ್ಳಿ. ಚಾಟ್ ಮಸಾಲೆ ಇಲ್ಲದ್ರೆ ಮ್ಯಾಗಿ ಮಸಾಲೆ ಹಾಕ್ಕೊಳ್ಳಿ. ಇದರಿಂದ 2ರಲ್ಲಿ ಒಂದನ್ನು ಹಾಕ್ಕೊಳ್ಬೇಕು, ತುಂಬ ರುಚಿಯಾಗಿ ಬರ್ತದೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದು ಮೆಣಸು ನೋಡಿ. ಸರಿ, ಮಿಕ್ಸ್ ಮಾಡಿ ಎಲ್ಲ ಕಡೆ ಬರಲಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೋಡಿದ್ರಲ್ಲ ಫಿಂಗರ್ ಚಿಪ್ಸ್ ಹೇಗೆ ಮಾಡೋದಂತ, ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ.